ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಪ್ರಯಾಗ್ರಾಜ್ನ ಕುಂಭ ಮೇಳದಲ್ಲಾದಂತಹ ಕಾಲ್ತುಳಿತ, ಅದರ ಬೆನ್ನಲ್ಲೇ ಈಗ ಉತ್ತರ ಪ್ರದೇಶ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿದೆ. ಕೆಲವೊಂದಿಷ್ಟು ಪ್ರಮುಖ ರೂಲ್ಸ್ಗಳನ್ನ ಮಾಡಿದೆ. ಕುಂಭಮೇಳ ಕಾಲ್ತುಳಿತದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಜನಸಂದಣಿಯನ್ನ ನಿಯಂತ್ರಿಸೋದಿಕ್ಕೆ ಹಲವು ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿದೆ. ಮುಂದಿನ ವಸಂತ ಪಂಚಮಿ ಅದು ಫೆಬ್ರವರಿ 3ನೇ ತಾರೀಕು ವಸಂತ ಪಂಚಮಿ ಇದೆ. ಆ ದಿನವೂ ಕೂಡ ಶಾಹಿ ಸ್ನಾನಕ್ಕೆ ವಿಶೇಷವಾದಂತಹ ಮಾನ್ಯತೆ. ಈ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಆ ದಿನವೂ ಕೂಡ ಇರ್ತಾರೆ, ಶಾಹಿ ಸ್ನಾನದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಯಾವ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಈಗ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಫೆಬ್ರವರಿ 4ರವರೆಗೆ ಎಲ್ಲ ವಿವಿಐಪಿ ಪಾಸ್ಗಳು ಕೂಡ ರದ್ದಾಗಿವೆ. ಫೆಬ್ರವರಿ 3ಕ್ಕೆ ವಸಂತ ಪಂಚಮಿ ಶಾಹಿ ಸ್ನಾನ ಇರುತ್ತೆ. ಹಾಗಾಗಿ ಫೆಬ್ರವರಿ 4ರವರೆಗೂ ಎಲ್ಲ ವಿವಿಐಪಿ ಪಾಸ್ಗಳನ್ನ ರದ್ದು ಮಾಡಿದೆ ಸರ್ಕಾರ. ಪ್ರಯಾಗ್ರಾಜ್ ಸಂಗಮ ಸ್ಥಳ, ತ್ರಿವೇಣಿ ಸಂಗಮ ಸ್ಥಳ ಏನಿದೆ ಅಲ್ಲಿ ನೋ ವೆಹಿಕಲ್ ಝೋನ್ ಮಾಡಿದೆ. ಪ್ರಯಾಗ್ರಾಜ್ನಲ್ಲಿ ಯಾವ ವಾಹನಗಳಿಗೂ ಕೂಡ ಪ್ರವೇಶ ಇಲ್ಲ. ವಿವಿಐಪಿ ಬೆಂಗಾವಲು ವಾಹನಗಳಿಗೂ ಕೂಡ ಪ್ರವೇಶವನ್ನ ನಿರ್ಬಂಧಿಸಿದೆ ಸರ್ಕಾರ. ಇನ್ನು ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಆಂಬ್ಯುಲೆನ್ಸ್ಗಳಿದ್ದಾವೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲರ್ಟ್ ಆಗಿ ನಿಂತಿರ್ತಾರೆ, ಅವ್ರಿಗೆ ಮಾತ್ರ ಅಲ್ಲಿ ಅವಕಾಶ. ಪ್ರಯಾಗ್ರಾಜ್ನಲ್ಲಿ ಸ್ನಾನಕ್ಕೆ ತೆರಳುವ ಮಾರ್ಗಗಳೆಲ್ಲವೂ ಕೂಡ ಒನ್ ವೇ, ಕೇವಲ ಎಂಟ್ರಿ ಮಾತ್ರ ಇರುತ್ತೆ, ಎಕ್ಸಿಟ್ ಬೇರೆದ್ದೇ ಮಾರ್ಗ ಇರುತ್ತೆ. ನಿನ್ನೆ ಆದಂತಹ ಅನಾಹುತ, ಕಾಲ್ತುಳಿತ ಮತ್ತೆ ಮರುಕಳಿಸಬಾರದು ಅನ್ನುವಂತಹ ಹಿನ್ನೆಲೆಯಲ್ಲೇ ಈ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳು. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಪ್ರಯಾಗ್ರಾಜ್ನಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿನ್ನೆ ನಡೆದಂತಹ ಕಾಲ್ತುಳಿತ ನಿಜಕ್ಕೂ ಒಂದು ದುರಂತನೇ. ಅದು ಆ ರೀತಿ ಆಗ್ಬಾರ್ದು ಅಂತ ಉತ್ತರ ಪ್ರದೇಶ ಸರ್ಕಾರ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ಒಂದು ದುರಂತ ಆಗೋಯ್ತು. ಈಗ ಮತ್ತೆ ಆ ದುರಂತ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ವಸಂತ ಪಂಚಮಿ ಬಹಳ ವಿಶೇಷವಾದಂತಹ ದಿನ, ಆವಾಗಲೂ ಕೂಡ ಶಾಹಿ ಸ್ನಾನ ಇದೆ. ಸೊ ಈ ನಿಟ್ಟಿನಲ್ಲಿ ಏನು ಹೊಸ ರೂಲ್ಸ್ ಅನ್ನು ತಂದಿದೆ ಸರ್ಕಾರ? ಮೊದಲನೇದಾಗಿ ನಿನ್ನೆ ಘಟನೆ ನಡೆದ ಕೂಡಲೇ ಆವಾಗಲಿಂದಲೇ ವ್ಯಕ್ತ ಆಯಿತು. ವಿರೋಧ ಪಕ್ಷಗಳು ಕೂಡ ಆಗ್ರಹವನ್ನ ಮಾಡಿದವು, ಕೆಣಕಿದವು, ಕುಟುಕಿದವು. ಅಂದ್ರೆ ನೀವು ವಿಐಪಿ ಕಲ್ಚರ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀರಿ, ಅದೇ ಈ ದುರಂತಕ್ಕೆ ಕಾರಣ ಅನ್ನುವಂಥದ್ದು ಯುಪಿ ಸರ್ಕಾರದ ಮೇಲೆ ದೊಡ್ಡ ಆರೋಪವನ್ನು ಕೂಡ ಮಾಡಿದ್ರು, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಕಠಿಣ ಕ್ರಮಗಳಿಗೆ ಮುಂದಾಗಿರುವಂತಹ ಯುಪಿ ಸರ್ಕಾರ ಆಕ್ಚುಲಿ ಫೆಬ್ರವರಿ 1ನೇ ತಾರೀಕು ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರು ಬರುವ ಡೇಟ್ ಕೂಡ ನಿಗದಿ ಆಗಿತ್ತು. ಅದು ಒಂದು ಹೊರತಾಗಿ ಬೇರೆ ವಿವಿಐಪಿಗಳಿಗೆ ಅಥವಾ ಅವರ ಮೂವ್ಮೆಂಟ್ಗೆ ಅವಕಾಶ ಮಾಡಿಕೊಡಬಾರದು ಈ ಸದ್ಯದ ಇಂಥ ಪರಿಸ್ಥಿತಿ ಅಥವಾ ಇಂಥ ದಿನಗಳಲ್ಲಿ ಅನ್ನುವಂಥದ್ದು ಒಂದು ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವಿವಿಐಪಿ ಮೂವ್ಮೆಂಟ್ ಅನ್ನ ಬಹಳಷ್ಟು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಅದು ಯಾಕೆ ಅಂತ ಅಂದ್ರೆ ಈಗ ಕೇಂದ್ರ ಸಚಿವರುಗಳು ಅಥವಾ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಅಲ್ಲಿನ ಸಚಿವರು ಯಾರು ಬರ್ತಾರೋ ಎಲ್ಲರಿಗೂ ಕೂಡ ವಿವಿಐಪಿ ಮೂವ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಮತ್ತೆ ಅದರಲ್ಲೂ ಕೂಡ ಕೆಲವರು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲಿ ಇರುವಂತವರು, ಗವರ್ನರ್ಗಳಿರ್ಬೋದು, ಸ್ಪೀಕರ್ಗಳಿರ್ಬೋದು, ಇವರೆಲ್ಲರೂ ಬಂದಾಗ ವಿವಿಐಪಿ ಮೂವ್ಮೆಂಟ್ಗಳು ಬಹಳ ಮುಖ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೋಸ್ಕರ ಒಂದು ವಿವಿಐಪಿ ಮೂವ್ಮೆಂಟ್ ಮಾಡಿದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ಸಾರಿ ಒಂದು ವಿವಿಐಪಿ ಮೂವ್ಮೆಂಟ್ ಪಾಸ್ ಆಯ್ತು ಅಂತ ಅಂದ್ರೆ ಅಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 5,000 ರಿಂದ 10,000 ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಅವರು ಹೋಗಿ ಡಿಪ್ ಮಾಡಿ ಬರುವಷ್ಟೊತ್ತಿಗೆ ಇಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಇರ್ತವೆ ಅನ್ನುವಂಥದ್ದು. ಆದ್ರೆ ವಿವಿಐಪಿಗಳಿಗೆ ಕೆಲವೊಂದು ಜಾಗಗಳನ್ನ ವಿಶೇಷವಾಗಿ ನಿಗದಿ ಮಾಡಿಕೊಳ್ಳಲಾಗಿದೆ. ಅಲ್ಲಿಗೆ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಸ್ಪೆಷಲ್ ಆಗಿಯೇ ಮಾಡಿಕೊಳ್ಳಲಾಗಿದೆ, ಅಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ. ಆದ್ರೆ ಇನ್ನೊಂದು ಭಾಗದಲ್ಲಿ ಯಾರು ಸಾಮಾನ್ಯ ಜನರು ಜಾಸ್ತಿ ಮಿಂದೇಳ್ತಾರೋ ಆ ಭಾಗದಲ್ಲೂ ಕೂಡ ಕೆಲವರು ವಿವಿಐಪಿಗಳು ಬರ್ತಾರೆ. ಅವರನ್ನು ನೋಡ್ಲಿಕ್ಕೆ ಕೂಡ ಈ ರೀತಿಯ ಅಂದ್ರೆ ನುಗ್ಗಲಾಟ ಶುರುವಾಗುತ್ತೆ. ಆ ಸಂದರ್ಭಗಳಲ್ಲಿ ಇಂಥ ತಳ್ಳಾಟ
ಓಡಾಟ ಕಾಲ್ ತುಳಿತ ಆಗುತ್ತೆ. ಹಾಗಾಗಿ ಆ ಭಾಗ ಇರಲಿ, ಈ ಕಡೆ ಭಾಗ ಅಂದ್ರೆ ನದಿಯ ಇನ್ನೊಂದು ಭಾಗ ಇರಲಿ, ಅಲ್ಲೆಲ್ಲ ಎರಡೂ ಕಡೆ ವಿವಿಐಪಿಗಳ ಒಂದು ನಿಯಂತ್ರಣ ಮಾಡಬೇಕು ಅವರ ಮೂವ್ಮೆಂಟ್ ಅನ್ನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಯಾರು ಭಕ್ತಾದಿಗಳು ಅಥವಾ ಶ್ರದ್ಧಾಳುಗಳು ಬಂದಿದ್ದಾರೆ ಅವರಿಗೆ ಒಂದು ಜಾಗೃತಿ ಇರಬೇಕು. ಮತ್ತೆ ನಿಮ್ಗೆ ಏನ್ ನಡೀತಾ ಇದೆ ಅಕ್ಕಪಕ್ಕ ಅನ್ನುವಂಥದ್ದನ್ನ ಪ್ರತಿ ಸೆಕೆಂಡು ಕೂಡ ಅಪ್ಡೇಟ್ ಕೊಡ್ತಾ ಇದೆ ಸರ್ಕಾರ. ಅದರಂತೆ ನೀವು ನಡೀರಿ ಅನ್ನುವಂಥದ್ದು. ಸೊ ಇಂಥ ಹಲವು ಅಗತ್ಯ ಕ್ರಮಗಳನ್ನ ತೆಗೆದುಕೊಂಡು ಜನರಲ್ಲೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಯುಪಿ ಸರ್ಕಾರ ಮಾಡ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ನಾವು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ಎಕ್ಸರ್ಸೈಸ್ ಕೂಡ ಇಲ್ಲಿನ ಪೊಲೀಸ್ಗಿರ್ಬೋದು, ಕಂದಾಯ ಅಧಿಕಾರಿಗಳಿಗಿರ್ಬೋದು, ಜಿಲ್ಲಾಡಳಿತಕ್ಕಿರ್ಬೋದು ಎಲ್ಲರಿಗೂ ಇದೆ. ಆದ್ರೆ ಇಂಥದನ್ನ ಪದೇ ಪದೇ ನಡೀತಾ ಇದೆಯಲ್ಲ, ಅದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ವೀಣಾ, ಮಂಜು ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.